ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DBMS 4th ಸೆಮ್ ಇಂದು ಮಾಡ್ಯೂಲ್ 1 ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಲ್ರೆಡಿ ನಾನು ಈ PDF ಅನ್ನ ನಾನು ಆಲ್ರೆಡಿ ಮಾಡ್ಯೂಲ್ 1 to 5 ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿದ್ನಲ್ಲ, ಸೊ ಅಲ್ಲೇ ನಾನು ಆಲ್ರೆಡಿ ಕೊಟ್ಟಿದ್ದೆ. ಸೊ ಇಲ್ಲೂ ಕೂಡ PDF ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ಸ್. ಇಂಟರ್ನಲ್ಸ್ ಅಂತ ಬಂದಾಗ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಓದಲೇಬೇಕು, ಸರಿನಾ? ಸೊ ಇದು ಮೇನ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಫಸ್ಟ್ ಈ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಓದ್ಕೊಂಡು ಉಳಿದಿರುವಂಥ ಟಾಪಿಕ್ಸ್ಗಳನ್ನು ಆಮೇಲೆ ನೋಡ್ತಾ ಹೋಗೋಣ. ಸೊ ಮಾಡ್ಯೂಲ್ 1 ಅಂತ ಬಂದಾಗ ಮೊದಲನೇ ಟಾಪಿಕ್ ಯಾವುದು ಅಂತಂದ್ರೆ ಅಟ್ರಿಬ್ಯೂಟ್ಸ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಈ ಅಟ್ರಿಬ್ಯೂಟ್ಸ್ ಅಂಡ್ ಇಟ್ಸ್ ಟೈಪ್ ಪ್ರತಿ ವರ್ಷನೂ ಕೂಡ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಸರಿನಾ? ಸೊ ಇದನ್ನ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್, what is an attribute? An entity is represented by a set of attributes, that is descriptive properties possessed by all the members of entity set. So entity set ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಶವಂತ್ ಇದ್ದೀನಿ, ನನ್ನ ಹೆಸರು ಯಶವಂತ್. ಸೊ ನಾನು ಯಶವಂತ್, ನನ್ನ ಊರು ಯಾವುದು, ನಾನು ಏನನ್ನ ಓದ್ತಾ ಇದ್ದೀನಿ, ನನ್ನ ಏಜ್ ಎಷ್ಟು, ನನ್ನ ಕ್ಯಾಸ್ಟ್ ಯಾವುದು. ಸೊ ಈ ರೀತಿ ಏನಾಗುತ್ತೆ, ಸೆಟ್ ಆಫ್ ಅಟ್ರಿಬ್ಯೂಟ್ಸು ನನ್ನನ್ನು ಡಿಫೈನ್ ಮಾಡ್ತವೆ. ಐ ಆಮ್ ದ ಎಂಟಿಟಿ, ಸೆಟ್ ಆಫ್ ಅಟ್ರಿಬ್ಯೂಟ್ಸ್ ಆರ್ ಡಿಫೈನಿಂಗ್ ಮೀ. ಸೊ ಇದನ್ನ ಏನಂತ ಕರಿತೀವಿ? ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ, ಸರಿನಾ? ಸೊ ಈಗ ಈ ಅಟ್ರಿಬ್ಯೂಟ್ಸ್ ಗಳಲ್ಲಿ ಡಿಫರೆಂಟ್ ಅಟ್ರಿಬ್ಯೂಟ್ಸ್ ಬರ್ತವೆ. ಸೊ ಮೇಜರ್ ಆಗಿ ಬರುವಂತದ್ದು 6 ಟೈಪ್ಸ್ ಆಫ್ ಅಟ್ರಿಬ್ಯೂಟ್ಸ್. ಮೊದಲನೇದು ಸಿಂಪಲ್ ಅಟ್ರಿಬ್ಯೂಟ್ಸ್, ನೆಕ್ಸ್ಟ್ ಕಾಂಪೋಸಿಟ್ ಅಟ್ರಿಬ್ಯೂಟ್ಸ್, ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್, ಕೀ ಅಟ್ರಿಬ್ಯೂಟ್ಸ್, ಡಿರೈವ್ಡ್ ಅಟ್ರಿಬ್ಯೂಟ್ಸ್ ಮತ್ತೆ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲಿಗೆ ಸಿಂಪಲ್ ಅಟ್ರಿಬ್ಯೂಟ್. ಸಿಂಪಲ್ ಅಟ್ರಿಬ್ಯೂಟ್ಸ್ ಆರ್ ದೋಸ್ ದಟ್ ಆರ್ ಅಟೋಮಿಕ್. ಅಟೋಮಿಕ್ ಅಂತ ಅಂದ್ರೇನು? ಇವುಗಳನ್ನ ನೀವು ಡಿವೈಡ್ ಮಾಡೋಕ್ಕಾಗಲ್ಲ. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ರೋಲ್ ನಂಬರ್ ಇದೆ, ಫಾರ್ ಎಕ್ಸಾಂಪಲ್ 46 ಅಂತ ಅನ್ಕೊಳ್ಳಿ. 46 ಆಗೇ ಇರಬೇಕು ರೋಲ್ ನಂಬರ್. ಅದನ್ನ ಬಿಟ್ಟು 4, 6 ಅಂತ ಡಿವೈಡ್ ಮಾಡೋಕ್ಕಾಗತ್ತಾ? ನೋ. ನನ್ನ ಏಜ್ ಇವಾಗ 22, 23 ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು 22, 23 ಅನ್ನ 2 ಅಂತ ಡಿವೈಡ್ ಮಾಡೋಕ್ಕಾಗತ್ತಾ? ಅಥವಾ 12 + 6 ಅಂತ ಡಿವೈಡ್ ಮಾಡೋಕ್ಕಾಗತ್ತಾ? ನೋ. 22 ಆಗಿರಬೇಕು. ಸೊ ಈ ರೀತಿ ಯಾವನ್ನ ನಾವು ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಅಟ್ರಿಬ್ಯೂಟ್ಸ್ ಅನ್ನ ಏನಂತ ಕರಿತೀವಿ? ಸಿಂಪಲ್ ಅಟ್ರಿಬ್ಯೂಟ್ಸ್, ಸರಿನಾ? ಈಗ ಸ್ಟೂಡೆಂಟ್ ಏಜ್ ಅನ್ನ ನಾವು ಡಿವೈಡ್ ಮಾಡೋಕ್ಕಾಗಲ್ಲ, ಕ್ಲಾಸ್ ಅನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ಕ್ಲಾಸು 2ನೇ ಕ್ಲಾಸೇ. ಸೆಕ್ಷನ್ ಡಿವೈಡ್ ಮಾಡ್ಬೋದು, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಅಂತ ಡಿವೈಡ್ ಮಾಡ್ಬೋದು. ಬಟ್ ಕ್ಲಾಸ್ ಒಂದೇ ಆಗಿರುತ್ತಲ್ವಾ? 8ನೇ ಕ್ಲಾಸ್ ಅಂದ್ರೆ 8ನೇ ಕ್ಲಾಸೇ, 7ನೇ ಕ್ಲಾಸ್ ಅಂದ್ರೆ 7ನೇ ಕ್ಲಾಸೇ, ಆ ರೀತಿ. ನೆಕ್ಸ್ಟ್ ರೋಲ್ ನಂಬರ್. ಸೊ ನಾನು ಆಲ್ರೆಡಿ ಎಕ್ಸಾಂಪಲ್ ಹೇಳಿದ್ದೀನಿ. ನೆಕ್ಸ್ಟ್ ಕಾಂಪೋಸಿಟ್ ಅಟ್ರಿಬ್ಯೂಟ್ಸ್. ಸೊ ಕಾಂಪೋಸಿಟ್ ಅಟ್ರಿಬ್ಯೂಟ್ಸ್ ಆರ್ ದೋಸ್ ದಟ್ ಕ್ಯಾನ್ ಬಿ ಫರ್ದರ್ ಸಬ್ಡಿವೈಡೆಡ್ ಇಂಟು ಸಿಂಪ್ಲರ್ ಪಾರ್ಟ್ಸ್. Here the attributes name and address are composite attributes as they are composed of many simple attributes. ಸೊ ನೋಡಿ, ಇವಾಗ ಸ್ಟೂಡೆಂಟ್ ಅಂತ ಇದೆ ಎಕ್ಸಾಂಪಲ್. ಸೊ ಸ್ಟೂಡೆಂಟ್ ರೋಲ್ ನಂಬರು, ಇಟ್ ಈಸ್ ಎ ಸಿಂಪಲ್ ಅಟ್ರಿಬ್ಯೂಟ್ಸ್, ಇಟ್ ಕ್ಯಾನಾಟ್ ಬಿ ಫರ್ದರ್ ಡಿವೈಡೆಡ್. ನೆಕ್ಸ್ಟ್ ನೇಮ್ ಅಂತ ಬಂದಾಗ ನೇಮನ್ನು ನೀವು ಫಸ್ಟ್ ನೇಮ್, ನೆಕ್ಸ್ಟ್ ಮಿಡಲ್ ನೇಮ್, ನೆಕ್ಸ್ಟ್ ಲಾಸ್ಟ್ ನೇಮ್ ಅಂತ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹೆಸರೇ ಅಂತ ಬಂದರೆ ಯಶವಂತ್ ರೇವಣ್ಣ. ಸೊ ಇವಾಗ ಯಶವಂತ್ ಸಪ್ರೇಟ್, ರೇವಣ್ಣ ಸಪ್ರೇಟ್ ಮಾಡ್ಬೋದಾ? ಫಸ್ಟ್ ನೇಮ್ ಯಶವಂತ್, ಸೆಕೆಂಡ್ ನೇಮ್ ಅಂತಂದರೆ ಲಾಸ್ಟ್ ನೇಮ್ ರೇವಣ್ಣ. ಸೊ ಈ ರೀತಿ ನಾವು ಸಪ್ರೇಟ್ ಮಾಡ್ಬೋದು. ಸೊ ಈ ರೀತಿ ಏನಾಗುತ್ತೆ, ಒಂದು ಏನು ಅಟ್ರಿಬ್ಯೂಟ್ಸ್ ಅನ್ನ ನಾವು ಫರ್ದರ್ ಡಿವೈಡ್ ಮಾಡ್ಬೋದು ಅಂತಂದ್ರೆ ಅದನ್ನ ಕಾಂಪೋಸಿಟ್ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್. ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಆರ್ ದೋಸ್ ಅಟ್ರಿಬ್ಯೂಟ್ಸ್ ವಿಚ್ ಕ್ಯಾನ್ ಟೇಕ್ ಓನ್ಲಿ ಒನ್ ವ್ಯಾಲ್ಯೂ ಫಾರ್ ಎ ಗಿವನ್ ಎಂಟಿಟಿ. ಅಂತಂದ್ರೆ ಅವು ಕೇವಲ ಒಂದೇ ಒಂದು ವ್ಯಾಲ್ಯೂನ ತಗೊಳ್ತವೆ. ನೋಡಿ, ಇವಾಗ ಸ್ಟೂಡೆಂಟ್ದು ಏಜ್ ಒಂದೇ ಆಗಿರಬೇಕು. ನನ್ನ ಏಜ್ 22 ಅಂತಂದ್ರೆ 22ನೇ ಆಗಿರಬೇಕು. 24 ಒಂದು ಕಡೆ, 28 ಒಂದು ಕಡೆ ಆಗಿರಬಾರ್ದು. 22 ಅಂತಂದ್ರೆ 22ನೇ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್. ಸೊ ಇವಾಗ ನಂದೇನು ಡೇಟ್ ಆಫ್ ಬರ್ತ್ ಇದೆ, ಸೊ ಅದೇ ಡೇಟ್ ಆಫ್ ಬರ್ತ್ ಫಿಕ್ಸ್ಡ್ ಅಲ್ವಾ? ನಾನು ಸಾಯೋವರೆಗೂ ಕೂಡ ಅದು ಫಿಕ್ಸ್ಡ್ ಡೇಟ್ ಆಫ್ ಬರ್ತ್. ಅದನ್ನ ಬಿಟ್ಟು ಮತ್ತೆ ಒಂದು ಸ್ವಲ್ಪ ಚೇಂಜ್ ಮಾಡೋಕ್ಕಾಗತ್ತಾ? ನೋ. ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಒಂದೇ ಒಂದು ವ್ಯಾಲ್ಯೂನ ತೊಗೊಳಕ್ಕಾದು ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್. ನೋಡಿ, ಇಲ್ಲಿ ಜೆಂಡರ್ ಮೇಲ್ ಆಗಿರಬೇಕು, ಫಿಮೇಲ್ ಆಗಿರಬೇಕು, ಇಲ್ಲ ಅಂತಂದ್ರೆ ಟ್ರಾನ್ಸ್ ಅಂತ ಬರುತ್ತೆ. ಸೊ ಅದಾಗಿರ್ಬೇಕು. ಸೊ ಇದೇನಾಗುತ್ತೆ, ನೀವು ಎರಡು ಕೂಡ ಕೊಡೋಕ್ಕಾಗಲ್ಲ, ಮೇಲ್ ಫಿಮೇಲ್ ಅಂತ ಕೊಡೋಕ್ಕಾಗಲ್ಲ, ಸೊ ಟ್ರಾನ್ಸ್ ಫಿಮೇಲ್ ಅಂತ ಕೊಡೋಕ್ಕಾಗಲ್ಲ. ಸೊ ಇವಾಗ ಏನಾಯ್ತು, ಕೇವಲ ಒಂದೇ ಒಂದು ವ್ಯಾಲ್ಯೂನ ತಗೊಂತೀವಲ್ಲ, ಅದನ್ನ ಏನಂತ ಕರಿತೀವಿ? ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್. ನೆಕ್ಸ್ಟ್ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂದ್ರೇನು? ಇದರ ಉಲ್ಟಾ, ಜಾಸ್ತಿ ವ್ಯಾಲ್ಯೂಗಳನ್ನ ತಗೋಬಹುದು. ನೋಡಿ, ಇಲ್ಲಿ ಸ್ಟೂಡೆಂಟ್ ಅಂತ ಇದೆ. ಸ್ಟೂಡೆಂಟ್ಗೆ ಏಜ್ ಈಸ್ ಎ ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್, ಕೇವಲ ಒಂದನ್ನ ತಗೋಬಹುದು. ರೋಲ್ ನಂಬರ್ ಕೂಡ ಸಿಂಪಲ್ ಅಟ್ರಿಬ್ಯೂಟ್ಸ್, ಕೇವಲ ಒಂದನ್ನ ಮಾತ್ರ ಕೊಡ್ಬೋದು. ಇಲ್ಲಿ 2 ಸರ್ಕಲ್ ಅನ್ನ ಹಾಕಿದ್ದಾರೆ ನೋಡಿ. ಇಲ್ಲಿ ಮೊಬೈಲ್ ನಂಬರ್ಗೆ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ಬಂದಾಗ ಸ್ಟೂಡೆಂಟ್ದು ಅಪ್ಪಂದು ಕೂಡ ಕೊಡ್ಬೋದು, ಅಮ್ಮಂದು ಕೂಡ ಕೊಡ್ಬೋದು, ಅಪ್ಪಂದೇ 2 ನಂಬರ್ ಇದ್ರೂ ಕೊಡ್ಬೋದು. ಸೊ ಈ ರೀತಿ. ನೆಕ್ಸ್ಟ್ ಇಮೇಲ್ ಐ ಡಿ. ಸೊ ಇಮೇಲ್ ಐ ಡಿನೇ ಡಿಫರೆನ್ಸ್ ಬರ್ತವೆ. ನನ್ನ ಹತ್ರನೇ ಒಂದು 3-4 ಇಮೇಲ್ ಐ ಡಿ ಇದೆ.
ಅಲ್ವಾ. ಸೊ ಇವಾಗ ನೀವು ಒಂದೇ ಒಂದು ಎಂಟಿಟಿಗೆ ನೀವು ಜಾಸ್ತಿ ಅಟ್ರಿಬ್ಯೂಟ್ಸ್ ಅನ್ನ ಕೊಡ್ಬೋದು. ನೋಡಿ ಇಲ್ಲಿ ಇಮೇಲ್ ಅಂತ ಬಂದಾಗ 2ರಿಂದ 3 ಕೊಡ್ಬೋದಲ್ಲ. ಸೊ ಆ ರೀತಿ ನೀವು ಮಲ್ಟಿಪಲ್ಸ್ ವ್ಯಾಲ್ಯೂಸ್ ಅನ್ನ ಕೊಡ್ಬೋದು ಅಂತಂದ್ರೆ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ನೋಡಿ ಟೀಚರ್ಸ್ ಸಬ್ಜೆಕ್ಟ್ಸ್ ಅಂತ ಅಂದ್ರೇನು, ಒಬ್ಬ ಟೀಚರು ಮಲ್ಟಿಪಲ್ ಸಬ್ಜೆಕ್ಟ್ಸ್ ಅನ್ನ ಟೀಚ್ ಮಾಡ್ಬೋದು. ಈಗ ನನ್ನನ್ನೇ ನೀವು ತಗೊಂಡ್ರೆ ನಾನು DBMS ಅನ್ನ ಹೇಳ್ಕೊಡ್ತೀನಿ, ADA ಹೇಳ್ಕೊಡ್ತೀನಿ, ಕಂಪೈಲರ್ ಡಿಸೈನ್ ಅನ್ನ ಹೇಳ್ಕೊಡ್ತೀನಿ, 6th ಸೆಮ್ನವ್ರಿಗೆ ಹೇಳ್ಕೊಡ್ತೀನಿ, 4th ಸೆಮ್ನವ್ರಿಗೆ ಹೇಳ್ಕೊಡ್ತೀನಿ, ಫಸ್ಟ್ ಇಯರ್ ಇಂದ 4th ಇಯರ್ ವರೆಗೂ ಇರುವಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಲ್ಲ ಸಬ್ಜೆಕ್ಟ್ ಅನ್ನು ಹೇಳ್ಕೊಡ್ತೀನಿ. ಸೊ ಈ ರೀತಿ ಒಬ್ಬ ಟೀಚರ್ ಎಲ್ಲ ಸಬ್ಜೆಕ್ಟ್ ಅನ್ನು ಪಾಠ ಮಾಡ್ಬೋದು ಅಲ್ವಾ. ಸೊ ಆ ರೀತಿ. ನೆಕ್ಸ್ಟ್ ಡಿರೈವ್ಡ್ ಅಟ್ರಿಬ್ಯೂಟ್ಸ್. ಸೊ ಡಿರೈವ್ಡ್ ಅಟ್ರಿಬ್ಯೂಟ್ಸ್ ಅಂತಂದ್ರೆ ದೋಸ್ ಅಟ್ರಿಬ್ಯೂಟ್ಸ್ ವಿಚ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದ ಅದರ್ ಅಟ್ರಿಬ್ಯೂಟ್ಸ್. ಹೆಂಗೆ ನೋಡಿ, ಈಗ ನನ್ನ ಹೆಸರು, ಈಗ ನಾನೇ ಒಂದು ಎಂಟಿಟಿ ಅಂತ ನೀವು ಅನ್ಕೊಂಡ್ರೆ ನನ್ನ ಡೇಟ್ ಆಫ್ ಬರ್ತ್ ಇಂದ ನನ್ನ ಏಜ್ ಅನ್ನ ಡಿರೈವ್ ಮಾಡ್ಬೋದಾ ಅಲ್ವಾ. ಈಗ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಾದ್ರೆ ನಿಮಗೆ ನನ್ನ ಏಜ್ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಈ ರೀತಿ ಡಿರೈವ್ ಮಾಡ್ಬೋದಲ್ವಾ. ಸೊ ಅದನ್ನ ಏನಂತ ಕರಿತೀವಿ, ಡಿರೈವ್ಡ್ ಅಟ್ರಿಬ್ಯೂಟ್ಸ್. ನೋಡಿ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಯೂಸ್ ಮಾಡಿಕೊಂಡು ಏಜ್ ಅನ್ನ ಡಿರೈವ್ ಮಾಡ್ಬೋದು. ಸೊ ಡಿರೈವ್ಡ್ ಅಟ್ರಿಬ್ಯೂಟ್ಸ್ ಅನ್ನ ನೀವೇನ್ ಮಾಡ್ತೀರಾ, ಡಾಟೆಡ್ ಸರ್ಕಲ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀರಾ. Key attributes, last one ಇದು. Key attributes are those attributes which can identify an entity uniquely in entity set. So unique ಆಗಿ ಅಂತ ಅಂದ್ರೆ ನೋಡಿ, here the attributes roll number is the key attributes as it can identify any student uniquity. ಅಂದ್ರೆ ಏನು ನೋಡಿ, ಇವಾಗ ಒಂದು ಎಕ್ಸೆಲ್ ಶೀಟ್ ಇದೆ ಅಂತ ಅನ್ಕೊಳ್ಳಿ. ಎಕ್ಸೆಲ್ ಶೀಟ್ ಅಲ್ಲಿ ಆ ಒಂದು ರೋಲ್ ನಂಬರ್ ಅನ್ನ ಹಾಕ್ಬಿಟ್ರೆ ಆ ಸ್ಟೂಡೆಂಟ್ ಯಾರು, ಆ ಸ್ಟೂಡೆಂಟ್ಸ್ ಜೆಂಡರ್ ಏನು, ಅವನ ಏಜ್ ಏನು ಅಷ್ಟು ಬರುತ್ತೆ ಅಲ್ವಾ. ಸೊ ಈ ಮೂರನ್ನು ಕೂಡ ನಾವು ಕೇವಲ ರೋಲ್ ನಂಬರ್ ಅನ್ನ ಇಟ್ಕೊಂಡು ನಾವು ಕಂಡುಹಿಡ್ಕೋಬಹುದು. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ, ಈ ರೋಲ್ ನಂಬರ್ ಅನ್ನ ಕೀ ಅಟ್ರಿಬ್ಯೂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸರಿನಾ. ಸೊ ಇಷ್ಟೇ ಸಿಂಪಲ್. ಈಗ ಎರಡನೇ ಕ್ವಶನ್ ಅಂತ ಬಂದಾಗ ಲಾಜಿಕಲ್ ವರ್ಸಸ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಇದರಲ್ಲಿ ಮಿನಿಮಮ್ ಅಂತ ಅಂದ್ರೂ 6 ಪಾಯಿಂಟ್ಸ್ ಅನ್ನ ನೀವು ಕಲಿಬೇಕು. ಸೊ 6 ಈಸಿ ಪಾಯಿಂಟ್ಸ್ ಅನ್ನ ಕಲಿತಾ ಹೋಗಿ, ಅಷ್ಟೇ ಸಿಂಪಲ್. ಅದನ್ನೇನು ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 3 ಸ್ಕೀಮ್ ಆರ್ಕಿಟೆಕ್ಚರ್ ಪ್ರತಿ ವರ್ಷನೂ ಕೂಡ ಕೇಳ್ತಾರೆ. ಇದು ಫಿಕ್ಸ್ಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದ್ರೆ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ ಮಾಡ್ಯೂಲ್ ಅಲ್ಲಿ ಅಂತ ಬಂದ್ರೆ ನಾನು ಹೇಳೋದು 3 ಸ್ಕೀಮ್ ಆರ್ಕಿಟೆಕ್ಚರೇ ಫಸ್ಟ್ ಒನ್. 3 ಸ್ಕೀಮ್ ಆರ್ಕಿಟೆಕ್ಚರ್ ಅಂತ ಅಂದ್ರೆ ಸಿಂಪಲ್. ಫಸ್ಟ್ ನೀವೇನ್ ಬರೀಬೇಕು ಅಂತ, ಈ 3 ಸ್ಕೀಮ್ ಆರ್ಕಿಟೆಕ್ಚರ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಬರೀಬೇಕು. ನೋಡಿ, ಪ್ರಪೋಸಲ್ ಟು ಸಪೋರ್ಟ್ ದ DBMS ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಪ್ರೋಗ್ರಾಮ್ ಡೇಟಾ ಇಂಡಿಪೆಂಡೆನ್ಸ್, ಸಪೋರ್ಟ್ ಆಫ್ ಮಲ್ಟಿಪಲ್ ವ್ಯೂಸ್ ಆಫ್ ದಿ ಡೇಟಾ. ಸೊ ಈ 2 ಪಾಯಿಂಟ್ಗಳನ್ನ ನೀವು ಬರೀಲೇಬೇಕು. ಅಂತಂದ್ರೆ ಇವು ಎರಡನ್ನ ನಾವು ಇಂಪ್ರೂವ್ ಮಾಡೋದಕ್ಕೋಸ್ಕರ ನಾವು 3 ಸ್ಕೀಮ್ ಆರ್ಕಿಟೆಕ್ಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಈಗ ಈ 3 ಸ್ಕೀಮ್ ಆರ್ಕಿಟೆಕ್ಚರ್ ಅಂತ ಅಂದ್ರೆ ಏನು, ಫಸ್ಟ್ ಈ ಡಯಾಗ್ರಾಮ್ ಅನ್ನ ಬರೀರಿ. ಡಯಾಗ್ರಾಮ್ ಅನ್ನ ಬರೆದಾದ್ಮೇಲೆ ನೀವು ಇವುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಸೊ ಮೊದಲನೇದೇನು, ಇಂಟರ್ನಲ್ ಸ್ಕೀಮಾ. ನೋಡಿ ಇಲ್ಲಿ ಇಂಟರ್ನಲ್ ಸ್ಕೀಮಾ ಇದೆ. ನೆಕ್ಸ್ಟ್ ಇಂಟರ್ನಲ್ ಸ್ಕೀಮ್ ಆದ್ಮೇಲೆ ಕಾನ್ಸೆಪ್ಚುಯಲ್ ಸ್ಕೀಮ್ ಆದ್ಮೇಲೆ ಎಕ್ಸ್ಟರ್ನಲ್ ಸ್ಕೀಮ್. ಸೊ ಎಕ್ಸ್ಟರ್ನಲ್ ಸ್ಕೀಮಾದಲ್ಲಿ ನಮಗೆ ಮಲ್ಟಿಪಲ್ ವ್ಯೂಸ್ ಬೇಕಿತ್ತು. ನೋಡಿ ಇಲ್ಲಿ ಮೋರ್ ವ್ಯೂಸ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಇದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. DBMS ಅಲ್ಲಿ ನಾವೇನ್ ಮಾಡಿದ್ವಿ, 3 ಸ್ಕೀಮಾ ಲೆವೆಲ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಇಂಟರ್ನಲ್ ಸ್ಕೀಮಾ ಅಂತಂದ್ರೆ ಅಟ್ ಇಂಟರ್ನಲ್ ಲೆವೆಲ್ ಟು ಡಿಸ್ಕ್ರೈಬ್ ದ ಫಿಸಿಕಲ್ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಅಂಡ್ ಅಸೆಸ್ ದ ಪಾತ್ ಲೈಕ್ ಇಂಡೆಕ್ಸಸ್. ನೋಡಿ, ಸ್ಟೋರ್ ದ ಡೇಟಾಬೇಸ್. ಸೊ ಡೇಟಾಬೇಸ್ ಅನ್ನ ಸ್ಟೋರ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಇಂಟರ್ನಲ್ ಸ್ಕೀಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಟಿಪಿಕಲಿ ಯೂಸಸ್ ಎ ಫಿಸಿಕಲ್ ಡೇಟಾ ಮಾಡೆಲ್. ನೆಕ್ಸ್ಟ್ ಕಾನ್ಸೆಪ್ಚುಯಲ್ ಸ್ಕೀಮಾ ಅಟ್ ದ ಕಾನ್ಸೆಪ್ಚುಯಲ್ ಲೆವೆಲ್ ಟು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಅಂಡ್ ದ ಕನ್ಸ್ಟ್ರೈನ್ಸ್ ಫಾರ್ ದ ಓಲ್ಡ್ ಡೇಟಾಬೇಸ್. ಸೊ ಕನ್ಸ್ಟ್ರೈನ್ಸ್ ಇರ್ಬೋದು, ಸ್ಟ್ರಕ್ಚರ್ ಅನ್ನ, ಆ ಡೇಟಾಬೇಸ್ ಸ್ಟ್ರಕ್ಚರ್ ಅನ್ನ ಅಥವಾ ಪ್ಯಾಟರ್ನ್ ಅನ್ನ ನಮಗೆ ತಿಳಿಸೋದಕ್ಕೋಸ್ಕರ ಕಾನ್ಸೆಪ್ಚುಯಲ್ ಸ್ಕೀಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯೂಸಸ್ ಎ ಕಾನ್ಸೆಪ್ಚುಯಲ್ ಆರ್ ಎನ್ ಇಂಪ್ಲಿಮೆಂಟೇಷನ್ ಡೇಟಾ ಮಾಡೆಲ್. ಸೊ ಡೇಟಾ ಮಾಡೆಲ್ಸ್ ಬಂದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಸ್ಕೀಮಾ ಅಟ್ ದ ಎಕ್ಸ್ಟರ್ನಲ್ ಲೆವೆಲ್ ಟು ಡಿಸ್ಕ್ರೈಬ್ ದ ವೇರಿಯಸ್ ಯೂಸರ್ ವ್ಯೂಸ್. ಸೊ ಯೂಸರ್ ವ್ಯೂಸ್ ಅಂತಂದ್ರೆ ಡೇಟಾಬೇಸ್ ಅನ್ನ ಮಲ್ಟಿಪಲ್ ಯೂಸರ್ಸ್ ಯೂಸ್ ಮಾಡ್ತಾರೆ. ಸೊ ಅದನ್ನ ಯೂಸ್ ಮಾಡೋದಕ್ಕೋಸ್ಕರ ಈ 3 ಸ್ಕೀಮಾ ಆರ್ಕಿಟೆಕ್ಚರ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಸೊ ಆ ಮಲ್ಟಿಪಲ್ ವ್ಯೂವರ್ಸ್ದು ಏನ್ ವ್ಯೂಸ್ ಇರುತ್ತಲ್ಲ ಅದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ಸ್ಕೀಮಾ ಯೂಸ್ ಆಗ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ದಿ DBMS ಅಪ್ರೋಚ್ ಅನ್ನ ನೀವು ಕಲಿಬೇಕು. ಒಂದು 6 ಪಾಯಿಂಟ್ ಅನ್ನ ಕಲೀರಿ. ಕನ್ಸಿಸ್ಟೆನ್ಸಿ ಇರ್ಬೋದು, ಶೇರಿಂಗ್, ಸೆಕ್ಯೂರಿಟಿ, ಇಂಟಿಗ್ರಿಟಿ, ಬ್ಯಾಕಪ್ ಅಂಡ್ ರಿಕವರಿ, ಮತ್ತೆ ರಿಡಂಡೆನ್ಸಿ ಕಂಟ್ರೋಲ್. ಸೊ ಇಷ್ಟನ್ನ ನೀವು ಕಲಿತಾ ಹೋಗಿ. ನೆಕ್ಸ್ಟ್ ಕೆಟಗರೀಸ್ ಆಫ್ ಡೇಟಾ ಮಾಡೆಲ್. ಸೊ ಇದು 2ನೇ ಇಂಪಾರ್ಟೆಂಟ್ ಟಾಪಿಕ್ ಈ ಒಂದು ಮಾಡ್ಯೂಲ್ ಅಲ್ಲಿ. ಸರಿನಾ. ಸೊ 2ನೇ ಇಂಪಾರ್ಟೆಂಟ್ ಟಾಪಿಕ್. ಸೊ ಮಾಡ್ಯೂಲ್ಗಳದ್ದು ಕೆಟಗರೀಸ್ ಏನೇನು ಅಂತ ನೋಡೋಣ. A set of concepts to describe the structure of the database.
ದಿ ಆಪರೇಷನ್ ಫಾರ್ ಮ್ಯಾನಿಪುಲೇಟಿಂಗ್ ಅಂತಂದ್ರೆ ಚೇಂಜಸ್ ಮಾಡೋದಕ್ಕೆ, ರೈಟ್ ಮಾಡೋದಕ್ಕೆ, ರೀಡ್ ಮಾಡೋದಕ್ಕೆ. ಸೊ ಈ ರೀತಿ ಏನಾದ್ರೂ ಚೇಂಜಸ್ ಇದ್ರೆ ಇನ್ಸರ್ಟ್, ಡಿಲೀಟ್ ಈ ರೀತಿ ಆಪರೇಷನ್ಸ್ ಅನ್ನ ಮಾಡೋದಕ್ಕೆ. ಅಂಡ್ ಸರ್ಟೈನ್ ಕನ್ಸ್ಟ್ರೈಂಟ್ಸ್ ದಟ್ ದ ಡೇಟಾ ಬೇಸ್ ಶುಡ್ ಒಬೆ. ಸರಿನಾ? ಸೊ ಏನಾಗುತ್ತೆ ಅಂತಂದ್ರೆ ಇದೊಂಥರ ರೂಲ್ ಬುಕ್ ತರ. ಸೊ ರೂಲ್ ಬುಕ್ ತರ ಇರುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ ಅಂತ, ಅಷ್ಟೇ ಸಿಂಪಲ್. ಕೆಟಗರೀಸ್ ಅಂತ ಬಂದ್ರೆ ಕಾನ್ಸೆಪ್ಚುಯಲ್, ಫಿಸಿಕಲ್, ಇಂಪ್ಲಿಮೆಂಟೇಷನ್ ಅಥವಾ ರೆಪ್ರೆಸೆಂಟೇಷನಲ್ ಅಂತ ಕೂಡ ಕರಿತೀವಿ, ಸೆಲ್ಫ್ ಡಿಸ್ಕ್ರೈಬಿಂಗ್ ಡೇಟಾ ಮಾಡ್ಯೂಲ್ಸ್. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಇದು ಮಾಡ್ಯೂಲ್ಸ್ ಅಲ್ಲ, ಮಾಡೆಲ್ಸ್. ಇವು ಒಂದು ಎಕ್ಸ್ಟ್ರಾ ಸೇರ್ಕೊಂಡಿದೆ, ಏನು ಮಾಡೋಕ್ಕಾಗಲ್ಲ, ಕಟ್ ಮಾಡೋಣ ಅಷ್ಟೇ. ಸೊ ಇದನ್ನ ನಾವು ಆದಷ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಕೆಟಗರೀಸ್ ಅನ್ನ. ಸೊ ಒಂದೊಂದಾಗೆ ನೀವು ಒಂದೆರಡೆರಡು ಲೈನ್ ಬರೆಯೋದ ರೀತಿ ನೀವು ಕಲ್ತ್ಕೊಂತ ಹೋಗಿ, ಸಾಕು, ಏನಾಗಲ್ಲ. ಸೊ ಕಾಂಪೋನೆಂಟ್ ಮಾಡ್ಯೂಲ್ಸ್ ಆಫ್ DBMS. ಸೊ ಇದ್ರದ್ದು ನೀವು ಡಯಾಗ್ರಾಮ್ ಅನ್ನ ಕಲ್ತ್ರೆ ಸಾಕು. ನಾನು ಥಿಯರಿ ಕಲೀರಿ ಅಂತಾನೆ ಹೇಳಲ್ಲ, ಡಯಾಗ್ರಾಮ್ ಅನ್ನ ನೀವು ಕರೆಕ್ಟ್ ಆಗಿ ಬರೀರಿ. ಡಯಾಗ್ರಾಮ್ ಅಲ್ಲಿ ಏನೇನು ಕಾಂಪೋನೆಂಟ್ಸ್ ಇದಾವೆ ಓನಾಗಿ ಸುಮ್ಮನೆ ಬರಿತಾ ಹೋಗಿ. ಸೊ ಇಲ್ಲಿ ನಾನು ಥಿಯರಿ ಕೊಟ್ಟಿದ್ದೀನಿ, ಥಿಯರಿನ ನೀವು ಓದುವಂಥ ಅವಶ್ಯಕತೆನೇ ಇಲ್ಲ. ಜಸ್ಟ್ ಡಯಾಗ್ರಾಮ್ ಅನ್ನ ಬರೀರಿ. ನಿಮಗೆ ಇಂಟರ್ನಲ್ಸ್ ಅಲ್ಲೂ ಕೇಳ್ತಾರೆ, ಫೈನಲ್ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ಸೊ ಡಯಾಗ್ರಾಮ್ ಪಕ್ಕ ಕಲ್ತ್ಕೊಳ್ರಿ. ಡಯಾಗ್ರಾಮ್ ಮೇಲೆ ಒಂದು 7 ಪಾಯಿಂಟ್ ಅನ್ನ ಡಯಾಗ್ರಾಮ್ ನೋಡ್ಕೊಂಡೆ ಸುಮ್ಮನೆ ಏನನ್ನ ಬರೀರಿ ಅಷ್ಟೇ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ರಿಲೇಶನ್ಶಿಪ್ಸ್. ಸೊ ರಿಲೇಶನ್ಶಿಪ್ಸ್ ಟೈಪ್ಸ್ ಅಂತ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಏನಲ್ಲ, ಅಂದ್ರೆ ಇದುವರೆಗೂ ಕೇಳಿಲ್ಲ, ಬಟ್ ನಾನು ಇದನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಯಾಕಂತಂದ್ರೆ ನಿಮ್ಗೆ ಇಂಟರ್ನಲ್ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕೇಳುವಂತ ಸಾಧ್ಯತೆ ಇದೆ. ಸೊ ರಿಲೇಶನ್ಶಿಪ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಬೈ ಸರ್ಟೈನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವು? ಡಿಗ್ರಿ ಆಫ್ ದಿ ರಿಲೇಶನ್ಶಿಪ್, ರೋಲು, ರಿಕರ್ಸಿವ್ ರಿಲೇಶನ್ಶಿಪ್, ಕಾರ್ಡಿನಾಲಿಟಿ, ಪಾರ್ಟಿಸಿಪೇಷನ್ ಕನ್ಸ್ಟ್ರೈಂಟ್. ಸೊ ಈ 5 ಏನು ಕನ್ಸ್ಟ್ರೈಂಟ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ, ಇವುಗಳನ್ನ ಯೂಸ್ ಮಾಡಿಕೊಂಡು ನಾವು ರಿಲೇಶನ್ಶಿಪ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಮೊದಲನೇದು ಡಿಗ್ರಿ ಆಫ್ ದಿ ರಿಲೇಶನ್ಶಿಪ್. ಸೊ ಡಿಗ್ರಿ ಅಂತ ಬಂದಾಗ ಯೂನರಿ ರಿಲೇಶನ್ಶಿಪ್, ಬೈನರಿ ರಿಲೇಶನ್ಶಿಪ್, ಟರ್ನರಿ ರಿಲೇಶನ್ಶಿಪ್ ಅಂತ ಬರುತ್ತೆ. ದ ಟೋಟಲ್ ನಂಬರ್ ಆಫ್ ಎಂಟಿಟೀಸ್ ಪಾರ್ಟಿಸಿಪೇಟಿಂಗ್ ಇನ್ ದ ರಿಲೇಶನ್ ಈಸ್ ಕಾಲ್ಡ್ ದ ಡಿಗ್ರಿ ಆಫ್ ದಿ ರಿಲೇಶನ್ಶಿಪ್. ಈಗ ನಾನೊಬ್ಬ ಇದ್ದೀನಿ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾನೆ. ಎಷ್ಟು ಎಂಟಿಟಿ ಆಯಿತು? 3 ಎಂಟಿಟಿ. ಸೊ ಇವಾಗ ಏನಾಯ್ತು? ಇದು ಟರ್ನರಿ ರಿಲೇಶನ್ಶಿಪ್. 2 ಎಂಟಿಟಿ ಇತ್ತು ಅಂತಂದ್ರೆ ಬೈನರಿ ರಿಲೇಶನ್ಶಿಪ್, ಒಂದೇ ಒಂದು ಎಂಟಿಟಿ ಇತ್ತು ಅಂತಂದ್ರೆ ಯೂನರಿ ರಿಲೇಶನ್ಶಿಪ್. ಸೊ ಇಷ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ರೋಲ್ ಅಂತ ನೋಡ್ತಾ ಹೋದ್ರೆ, ಸೊ ರೋಲ್ ಇಸ್ ದ ಫಂಕ್ಷನ್ ಅಂಡ್ ಎಂಟಿಟಿ ಪ್ಲೇಸ್ ಇನ್ ದ ರಿಲೇಶನ್ಶಿಪ್. ಸೊ ರೋಲ್ಸ್ ಆರ್ ಆಪ್ಷನಲ್. ಸೊ ಆಪ್ಷನಲ್ ನೀವು ಬರೆದ್ರೆ ಬರಿಬೋದು, ಇಲ್ಲ ಅಂತಂದ್ರೆ ಇಲ್ಲ. ನೋಡಿ ಇಲ್ಲಿ ಎಂಪ್ಲಾಯ್ ವರ್ಕ್ಸ್ ಫಾರ್ ಡಿಪಾರ್ಟ್ಮೆಂಟ್. ಸೊ ಇವಾಗ ಎಂಪ್ಲಾಯ್ನ ನಾವೇನಂತ ಕರಿಬಹುದು? ಈಸ್ ಎ ವರ್ಕರ್. ಸೊ ಅವನ ರೋಲ್ ಅನ್ನ ಡಿಸ್ಪ್ಲೇ ಮಾಡೋದನ್ನ ಏನಂತ ಕರಿತೀವಿ? ಇಲ್ಲಿ ರೋಲ್ ಅಂತ ಕರಿತೀವಿ. ಅದು ಆಪ್ಷನಲ್, ನೀವು ಬರೆದ್ರೆ ಬರಿಬಹುದು, ಬರೀದೇ ಇದ್ರೆ ಇಲ್ಲ. ER ಡಯಾಗ್ರಾಮ್ಸ್ ಅಲ್ಲಿ. ನೆಕ್ಸ್ಟ್ ರಿಕರ್ಸಿವ್ ರಿಲೇಶನ್ಶಿಪ್. Recursive relationship, when the relationship occur within the same entity, it is called as the recursive relationship. ಸೊ ಒಂದು ರಿಲೇಶನ್ಶಿಪ್ ವಿತಿನ್ ದ ಎಂಟಿಟಿ, ಸೇಮ್ ಎಂಟಿಟಿ. ನಾನೊಬ್ಬ ಎಂಟಿಟಿ ಅಂತಂದ್ರೆ ನನ್ನಲ್ಲಿ ಇರುವಂಥ ಅಟ್ರಿಬ್ಯೂಟ್ಸ್ಗಳ ಮಧ್ಯೆನೇ ಏನಾದರೂ ರಿಲೇಶನ್ಶಿಪ್ ಇದ್ರೆ ಅದನ್ನ ರಿಕರ್ಸಿವ್ ರಿಲೇಶನ್ಶಿಪ್ ಅಂತ ಕರಿತೀವಿ. ನೋಡಿ ಇಲ್ಲಿ ಏನಂತ ಗೊತ್ತಾ? ಎಂಪ್ಲಾಯ್ ವರ್ಕ್ಸ್ ಫಾರ್ ದಿ ಎಂಪ್ಲಾಯ್. ನೋಡಿ, ಎಂಪ್ಲಾಯಿ ಇನ್ನೊಬ್ಬ ಎಂಪ್ಲಾಯಿಗೆ ವರ್ಕ್ ಮಾಡ್ತಾ ಇದ್ದಾನೆ. ಯಾರದು? ವರ್ಕರ್ ವರ್ಕಿಂಗ್ ಫಾರ್ ದ ಮ್ಯಾನೇಜರ್. ನೀವು ವರ್ಕರ್ ಇರ್ತೀರಾ, ನಿಮ್ಮ ಮೇಲೆ ಮ್ಯಾನೇಜರ್ ಇರ್ತಾರೆ, ಇಬ್ರು ಕೂಡ ಕಂಪ್ನಿಗೆ ಎಂಪ್ಲಾಯಿ. ಬಟ್ ಇಲ್ಲೇನಾಗಿದೆ? ನೀವು ಮ್ಯಾನೇಜರ್ಗೆ ಎಂಪ್ಲಾಯ್ ತರ. ಸೊ ಅಂದ್ರೆ ಏನಾಯ್ತು? ರಿಲೇಶನ್ಶಿಪ್ ವಿಚ್ ಅಕರ್ಸ್ ವಿತ್ ಇನ್ ದ ಸೇಮ್ ಎಂಟಿಟಿ. ಸೊ ಸೇಮ್ ಎಂಟಿಟಿ ಅಂತ ಅಂದ್ರೆ ಎಂಪ್ಲಾಯ್ ಮಧ್ಯೆನೇ ನಿಮ್ಗೆ ಏನಾಯ್ತು? ನೀವಿಬ್ರು ಕೂಡ ಎಂಪ್ಲಾಯಿ, ಬಟ್ ಮ್ಯಾನೇಜರ್ ಮತ್ತೆ ವರ್ಕರ್ ಪೋಸ್ಟ್ಗಳು ಡಿಫ್ರೆಂಟ್. ಸೊ ಈ ರೀತಿ. ಸೊ ಮಾಡ್ಯೂಲ್ 1 ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇವು ಇಂಪಾರ್ಟೆಂಟ್ ಟಾಪಿಕ್ಸ್. ಇದ್ರ ಜೊತೆ ನೀವು ಎಕ್ಸ್ಟ್ರಾ ಕೂಡ ಓದ್ಬೋದು. ಸೊ ಮೇನ್ ಎಕ್ಸಾಮ್ ಅಂತ ಬಂದಾಗ ಇಷ್ಟನ್ನ ನೀವು ಕಲಿತ್ರೆ ಸಾಕು. ER ಡಯಾಗ್ರಾಮ್ ಅನ್ನ ಬರೆಯೋದನ್ನ ಕಲಿಬೇಕಾಗತ್ತೆ. ಸೊ ER ಡಯಾಗ್ರಾಮ್ ಅನ್ನ ನಾವು ಅಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. 1-2-3 ಸಲ 1-2-3 ಡಿಫ್ರೆಂಟ್ ಆಗಿರುವಂಥ ER ಡಯಾಗ್ರಾಮ್ ಅನ್ನ ಬರೆದು ಕಲಿಬೇಕಾಗತ್ತೆ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಇದ್ದೇ ಇರ್ತೀನಿ ಕ್ಲಾರಿಫೈ ಮಾಡೋದಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.